ವೀಕ್ಷಕರೇ, ಸ್ಪಿರಿಚುವಲ್ ಲೈಫ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಮ್ಮನ್ನ ಚಿಕ್ಕ ವಯಸ್ಸಿನಲ್ಲಿ ಯಾರಾದರೂ ಏನಾಗ್ತೀಯಾ ಅಂತ ಕೇಳಿಬಿಟ್ರೆ ನಾವು ಪೊಲೀಸ್ ಆಗ್ತೀವಿ ಅಂತ ಹೇಳ್ಬಿಡ್ತಿದ್ವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಕ್ ಹೊರಟಿರೋದು ನಮ್ಮ ಕರ್ನಾಟಕ ಜಿಲ್ಲೆಯಲ್ಲಿರುವ ಅವಳಿ ನಗರದ ಪೊಲೀಸ್ ವ್ಯವಸ್ಥೆ ಬಗ್ಗೆ. ಹುಬ್ಬಳ್ಳಿ ಧಾರವಾಡ ಆದ ತಕ್ಷಣನೇ ನಮಗೆ ನೆನಪಿಗೆ ಬರೋದು ಇದು ಒಂದು ಸಾಂಸ್ಕೃತಿಕ ಹಾಗೂ ಶೈಕ್ಷಣಿಕ ನಾಡು. ಧಾರವಾಡನ ವಿದ್ಯಾ ಕಾಶಿ ಅಂತಾನೆ ಕರೀತಾರೆ. ಸ್ವಲ್ಪ ಈ ಅವಳಿ ನಗರದ ಜನರ ಮಾತು ಹೊರಟಾದ್ರೂ ಇವರು ಒಳ್ಳೆ ಸ್ನೇಹಜೀವಿಗಳು. ಇಲ್ಲಿರುವ ಜನ ತಮ್ಮ ತಮ್ಮ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿ ಇರ್ತಿದ್ರು. ಹೀಗಿರುವಾಗ ಈ ಹುಬ್ಬಳ್ಳಿ ಧಾರವಾಡಕ್ಕೆ ಅದು ಯಾವ ಕೆಟ್ಟ ಕಣ್ಣು ಬಿತ್ತು? ಹೌದು ವೀಕ್ಷಕರೇ, ಕೆಲವು ತಿಂಗಳ ಹಿಂದೆ ಹುಬ್ಬಳ್ಳಿ ಧಾರವಾಡದಲ್ಲಿ ಆಗ್ತಿದ್ದಂತ ಕೊಲೆ, ದರೋಡೆ, ಡ್ರಗ್ಸ್, ಗಾಂಜಾ, ಲ್ಯಾಂಡ್ ಮಾಫಿಯಾ, ಪಡ್ಡೆ ಹುಡುಗರ ವೀಲಿಂಗ್, ಹೆಣ್ಣು ಮಕ್ಕಳ ಮೇಲೆ ನಡೀತಿದ್ದಂತ ದೌರ್ಜನ್ಯ ಅಂಡ್ ರೇಪ್, ಹಾಗೆ ಇದಕ್ಕೆಲ್ಲದಕ್ಕಿಂತ ಹೆಚ್ಚಾಗಿ ನಡೀತಿದ್ದ ಮೀಟರ್ ಬಡ್ಡಿ ದಂಧೆ, ಹೀಗೆ ಸಾಕಷ್ಟು ಪ್ರಕರಣಗಳು ಈ ಅವಳಿ ನಗರದಲ್ಲಿ ನಡೀತಿತ್ತು. ವೀಕ್ಷಕರೇ, ಇದಕ್ಕೆಲ್ಲ ಕಾರಣ ನಮ್ಮ ಪೊಲೀಸ್ ಸುವ್ಯವಸ್ಥೆ ಅಂದ್ರೆ ತಪ್ಪಾದೀತು. ಹೌದು ಸ್ನೇಹಿತರೆ, ಇಂತಹ ಪ್ರಕರಣಗಳು ಆದಾಗ ನಮ್ಮ ಜನರು ನೇರವಾಗಿ ಪೊಲೀಸರೇ ಇದಕ್ಕೆಲ್ಲ ಕಾರಣ ಅಂದ್ಬಿಡ್ತಾರೆ. ಪಾಪ ಕಣ್ರಿ ನಮ್ಮ ಜನರು, ಅವ್ರಿಗೇನ್ ಗೊತ್ತು? ಇದಕ್ಕೆಲ್ಲ ಕಾರಣ ನಾವು ಸಮಾಜದಲ್ಲಿ ಯಾರನ್ನೆಲ್ಲ ಈ ಸೋ ಕಾಲ್ಡ್ ದೊಡ್ಡ ವ್ಯಕ್ತಿಗಳು ಅಂತೀವಲ್ಲ, ಅವ್ರ ಕೈವಾಡನೂ ಇರ್ತಿತ್ತು ಅಂತ. ಸ್ನೇಹಿತರೆ, ಅದೆಷ್ಟೋ ಕೃತ್ಯಗಳು ಈ ಸೋ ಕಾಲ್ಡ್ ದೊಡ್ಡ ವ್ಯಕ್ತಿಗಳಿಂದ ನಡೀತಿತ್ತು. ದಿನ ಬೆಳಗಾದ್ರೆ ನಮ್ಮ ಈ ಹುಬ್ಬಳ್ಳಿ ಧಾರವಾಡದಲ್ಲಿ ಒಂದಲ್ಲ ಒಂದು ಪ್ರಕರಣಗಳು ಬೆಳಕಿಗೆ ಬರ್ತಾ ಇತ್ತು. ಈ ನಮ್ಮ ಹೆಣ್ಣು ಮಕ್ಕಳ ಮೇಲೆ ಏನು ಕಮ್ಮಿ ದೌರ್ಜನ್ಯ ನಡೀತಿತ್ತ? ಸಂಜೆ ಆಗ್ತಿದ್ದಂಗೆ ಯಾವುದೋ ಒಂದು ಅಂಗಡಿ ಮುಂದೆ ನಿಂತು ಹೆಣ್ಣು ಮಕ್ಕಳನ್ನ ಕೆಟ್ಟದಾಗಿ ನೋಡೋದು ಮತ್ತೆ ಅವರನ್ನ ಚುಡಾಯಿಸೋದು ಮಾಡುತ್ತಿದ್ದ ಈ ಪುಡಿ ರೌಡಿಗಳು. ವೀಕ್ಷಕರೇ, ಹೀಗೊಂದು ಘಟನೆ ನಮ್ಮ ಅವಳಿ ನಗರದಲ್ಲಿ ಆ ಇಬ್ಬರು ಹೆಣ್ಣು ಮಕ್ಕಳ ಮೇಲೆ ನಡೆಯುತ್ತಲ್ಲ ದೌರ್ಜನ್ಯ, ಅದನ್ನ ಹೇಗೆ ತಾನೇ ಮರೆಯೋದು? ಹೀಗೆ ಸಾಕಷ್ಟು ಘಟನೆಗಳು ಹುಬ್ಬಳ್ಳಿ ಧಾರವಾಡದಲ್ಲಿ ನಡೆದು ಹೋದವು. ಹಾಗೆ ಮತ್ತೊಂದು ಸಂಚಲನ ಮೂಡಿಸಿದ ಪ್ರಕರಣ ಅಂದ್ರೆ ಈ ಮೀಟರ್ ಬಡ್ಡಿ ದಂಧೆ. ಈ ಮೀಟರ್ ಬಡ್ಡಿ ದಂಧೆಯಿಂದ ಅದ್ ಎಷ್ಟು ಕುಟುಂಬಗಳು ಸರ್ವನಾಶ ಆಗಿದೇನೋ, ಅದ್ ಎಷ್ಟು ಕುಟುಂಬ ಕಣ್ಣೀರ್ ಹಾಕಿದೇನೋ, ಈ ಮೀಟರ್ ಬಡ್ಡಿ ದಂಧೆಯಿಂದ ಅದ್ ಎಷ್ಟು ಜನರ ಪ್ರಾಣ ಹೋಗಿದೇನೋ, ಹಾಗೆ ಅದೆಷ್ಟು ವಯಸ್ಸಾದ ತಂದೆ ತಾಯಂದಿರು ಹೊಟ್ಟೆ ಉರಿದಿರಬೇಡ. ಹೌದು ವೀಕ್ಷಕರೇ, ಇದರಲ್ಲಿ 5%, 10%, 15%, ದಿನದ ಬಡ್ಡಿ, ವಾರದ ಬಡ್ಡಿ, ತಿಂಗಳದ ಬಡ್ಡಿ ಅಂತ ನಿಮಿಷಕ್ಕೂ ಈ ಮೀಟರ್ ಬಡ್ಡಿ ದಂಧೆ ಮಾಡೋರು ಬಡ ಜನರ ಮೇಲೆ ದೌರ್ಜನ್ಯ ಮಾಡೋದು ನಿಂತಿದ್ರು. ಇದನ್ನೆಲ್ಲ ಹೇಳುವಾಗ ಸ್ನೇಹಿತರೆ, ನನಗೆ ಭಗವದ್ಗೀತೆಯ ಒಂದು ಶ್ಲೋಕ ನೆನಪಾಗ್ತಿದೆ. ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಾಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯಶ್ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಯಾವಾಗ ಧರ್ಮದ ಅವನತಿಯಾಗಿ ಅಧರ್ಮವು ಹೆಚ್ಚಾಗ್ತದೋ ಧರ್ಮ ಸಂಸ್ಥಾಪನೆಗಾಗಿ ನಾನು ಭೂಮಿ ಮೇಲೆ ಅವತರಿಸ್ತೀನಿ ಅಂತ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳ್ತಾನೆ. ವೀಕ್ಷಕರೇ, ಭೂಮಿ ಮೇಲೆ ಅವತರಿಸೋಕೆ ಕೃಷ್ಣನೇ ಆಗಬೇಕಂತೇನಿಲ್ಲ. ಧರ್ಮದ ರಕ್ಷಣೆಗಾಗಿ ಅವನ ರೂಪದಲ್ಲಿ ಯಾರು ಬೇಕಾದ್ರೂ ಬರ್ಬೋದು. ಹೀಗೆ ಈ ನಮ್ಮ ಅವಳಿ ನಗರದ ರಕ್ಷಣೆಗಾಗಿ ಅಂತಾನೆ ಬಂದ ನಮ್ಮ ಈ ಎನ್ ಶಶಿಕುಮಾರ್. ಎನ್ ಶಶಿಕುಮಾರ್ 2007 ಬ್ಯಾಚ್ IPS ಆಫೀಸರ್. ಜುಲೈ 3, 2024ಕ್ಕೆ ಹುಬ್ಬಳ್ಳಿ ಧಾರವಾಡ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸ್ತಾರೆ. ಸ್ನೇಹಿತರೆ, ಎನ್ ಶಶಿಕುಮಾರ್ ಮಂಗಳೂರು ನಗರ ಕಮಿಷನರೇಟ್ ಪೊಲೀಸ್ ಆಯುಕ್ತರಾಗಿದ್ರು ಮತ್ತು ಮಂಗಳೂರಿನಲ್ಲಿ 26 ತಿಂಗಳು ಸೇವೆ ಸಲ್ಲಿಸಿದ್ರು. ಅವರು ತಮ್ಮ ಜನಸ್ನೇಹಿ ಪೊಲೀಸ್ ಸೇವೆಯ ಮೂಲಕ ಮಂಗಳೂರಿನವರ ಹೃದಯ ಗೆದ್ದವರು. ಇಂತಹ ಒಬ್ಬ ಶ್ರೇಷ್ಠ, ನೇರ, ದಿಟ್ಟ, ಪ್ರಾಮಾಣಿಕ ಅಧಿಕಾರಿ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕೆ ಕಮಿಷನರ್ ಆಗಿ ಅಧಿಕಾರ ಸ್ವೀಕರಿಸ್ತಾರೆ. ಆತ್ಮೀಯ ಬಂಧುಗಳೇ,
ಸಂಜೆ ಆದ್ರೆ ಈ ಪುಂಡು ಹುಡುಗರು ವೀಲಿಂಗ್ ಸೌಂಡು, ಮೀಟರ್ ದಂಧೆ ನಡೆಸೋರ್ ದೌರ್ಜನ್ಯ, ಪುಡಿ ರೌಡಿಗಳ ದಾಂಧಲೆ ಕೇಳಿಸ್ತಿದ್ದ ಹುಬ್ಬಳ್ಳಿ ಧಾರವಾಡದ ಜನರಿಗೆ ಫಾರ್ ದಿ ಫಸ್ಟ್ ಟೈಮ್ ಪೊಲೀಸರ ಬೂಟಿನ ಸಪ್ಪಳ ಕೇಳಿಸೋಕೆ ಶುರುವಾಯ್ತು. ಹೀಗೆ ನಮ್ಮ ಈ ಕಮಿಷನರ್ ರಾತ್ರೋರಾತ್ರಿ ಟೂ ವೀಲರ್ ಮೇಲೆ ರೌಂಡ್ಸ್ಗೆ ಅಂತ ಏರಿಯಾಕ್ಕೆ ನುಗ್ಗೋಕೆ ಶುರು ಮಾಡಿದ್ರು. ಹುಬ್ಬಳ್ಳಿ ಧಾರವಾಡದ ಇತಿಹಾಸದಲ್ಲೇ ಇದೇ ಮೊದಲನೇ ಬಾರಿ ಅನ್ಸುತ್ತೆ ಕಮಿಷನರ್ ಏರಿಯಾಕ್ಕೂ ಹೋಗಿ ವಿಚಾರಣೆ ಮಾಡಿದ್ದು. ಒಬ್ಬ ಕಮಿಷನರ್ ಟೂ ವೀಲರ್ ಮೇಲೆ ಅಡ್ಡಾಡೋದು ಅಂದ್ರೆ ಸಾಧಾರಣವಾದ ವಿಷಯ ಅಲ್ಲ ಸ್ನೇಹಿತರೆ. ರಾತ್ರೋರಾತ್ರಿ ಯಾರಿಗಾದ್ರೂ ತೊಂದರೆ ಅಂತ ಗೊತ್ತಾದ್ರೆ ಅದು ಎಷ್ಟು ಸಲ ಅವರು ನೈಟ್ ಡ್ರೆಸ್ ಮೇಲೆ ಬಂದಿದ್ದುಂಟು ಸ್ನೇಹಿತರೆ. ಒಬ್ಬ ಪ್ರಾಮಾಣಿಕ ಅಧಿಕಾರಿ ಅದ್ ಎಷ್ಟು ಕೆಲಸದ ಮೇಲೆ ನಿಷ್ಠೆ ಗೌರವ ಇಡಬೇಕು ಅನ್ನೋದನ್ನ ನಮ್ಮ ಈ ಶಶಿಕುಮಾರ್ ಅವರನ್ನ ನೋಡಿ ಕಲಿಬೇಕು. ಪೊಲೀಸರು ಹೆಜ್ಜೆ ಕೂಡ ಇಡೋದಕ್ಕೆ ಹೆದರ್ತಿದ್ದ ಕೆಲವೊಂದು ಏರಿಯಾದಲ್ಲಿ ಶಶಿಕುಮಾರ್ ಅವರ ಲಾಠಿ ಬೂಟಿನ ಸಪ್ಪಳ ಕೇಳಿಸೋಕೆ ಶುರುವಾಯ್ತು. ಮತ್ತೆ ಪೊಲೀಸರ ಬಂದೂಕಿನ ಸಪ್ಪಳ ಕೇಳಿಸಿದ್ದೆ ಈ ನಮ್ಮ ಶಶಿಕುಮಾರ್ ಅವರು ಬಂದ ಮೇಲೆ. ಹೀಗೆ ಅದೆಷ್ಟು ಪುಡಿ ರೌಡಿಗಳು ಶಶಿಕುಮಾರ್ ಅವರ ವಾರ್ನಿಂಗ್ಗೆ ಊರು ಬಿಟ್ಟಿದಾರೋ, ಅದೆಷ್ಟೋ ದೊಡ್ಡ ದೊಡ್ಡ ಮೀಟರ್ ದಂಧೆ ಮಾಡುತ್ತಿದ್ದ ಕೊಳಗಳು ಬಾಲ ಮುದುರ್ಕೊಂಡು ಮನೆಯಲ್ಲಿದ್ದಾವೋ, ಅದೆಷ್ಟೋ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದ ಈ ಪುಂಡು ಹುಡುಗರು ಲಾಕಪ್ನಲ್ಲಿದ್ದಾರೋ, ಅದೆಷ್ಟೋ ಕ್ರಿಮಿನಲ್ ನಟೋರಿಯಸ್ ರೌಡಿಗಳು ಸಾಕಪ್ಪ ದೇವ್ರೆ ಈ ಮಾಫಿಯಾ ದಂಧೆ ಅಂತ ಅದು ಯಾವ ಗುಡಿ ಗುಂಡಾರಕ್ಕೆ ಅಡ್ಡಾಡ್ತಿದಾರೋ. ಅದೇನೇ ಇರಲಿ ವೀಕ್ಷಕರೇ, ಯಾರೆಲ್ಲ ಶಾಂತಿಗೆ ಭಂಗ ಉಂಟು ಮಾಡ್ತಾರೋ ಮುಲಾಜಿಲ್ಲದೆ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ತಾ ಹೋದ್ರು. ಸುಮಾರು 40ಕ್ಕೂ ಹೆಚ್ಚು ರೌಡಿ ಶೀಟರ್ಗಳನ್ನ ಗಡಿಪಾರು ಮಾಡಿದ್ರು. ಹೀಗೆ ಕೆಲವೇ ತಿಂಗಳಲ್ಲಿ ನಮ್ಮ ಈ ಕಮಿಷನರ್ ಎಂಟೈರ್ ಸಿಟಿನೇ ಸ್ವಚ್ಛ ಮಾಡಿದ್ರು. ವೀಕ್ಷಕರೇ, ಇಂಥ ಒಬ್ಬ ಪ್ರಾಮಾಣಿಕ, ನಿಷ್ಠಾವಂತ ಮತ್ತು ಧೈರ್ಯಶಾಲಿ ಅಧಿಕಾರಿ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದ್ದಿದ್ರೆ ನಮ್ಮ ರಾಜ್ಯ ಆಗ್ತಿತ್ತು. ಹಾಗಾಗೋಕೆ ಈ ನಮ್ಮ ಸೋಕಾಲ್ಡ್ ದೊಡ್ಡ ವ್ಯಕ್ತಿಗಳು ಬಿಡಬೇಕಲ್ಲ. ಈಗಿರುವ ಎಷ್ಟೋ ಬಡ ಜನರು ಮನೆಯಲ್ಲಿ ನೆಮ್ಮದಿ, ಸಂತೋಷ ಅಂತ ಏನಾದ್ರೂ ಇದ್ರೆ ಅದು ನಮ್ಮ ಮನೆ ಮಗ ಶಶಿಕುಮಾರ್ ಅವರಿಂದ. ಹೌದು ವೀಕ್ಷಕರೇ, ಶಶಿಕುಮಾರ್ ಅವರು ಹುಬ್ಬಳ್ಳಿ ಧಾರವಾಡಕ್ಕೆ ಕೊಟ್ಟ ಕೊಡುಗೆ ಅಪಾರ. ಅವರನ್ನ ನಮ್ಮ ಈ ಅವಳಿ ನಗರದ ಜನ ಎಂದೆಂದಿಗೂ ಮರೆಯೋದಿಲ್ಲ. ಶಶಿಕುಮಾರ್ ಅವರ ಸಾಧನೆ ಇನ್ನು ಉತ್ತುಂಗಕ್ಕೆ ಏರಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆನ ಮುಗಿಸ್ತೀನಿ. ಇನ್ನಷ್ಟು ಹೆಚ್ಚಿನ ಇಂಟ್ರೆಸ್ಟಿಂಗ್ ಸ್ಟೋರಿಗಾಗಿ ಕೆಳಗಡೆ ಇರುವ ಬೆಲ್ ಐಕಾನ್ನ ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.